ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಒ ಡಿ ಪಿ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಏನು ಮತ್ತು ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒ ಡಿ ಪಿ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೆ, ಆದರೆ ಸ್ಟೂಡೆಂಟ್ಸು ಇನ್ನೂ ಕೆಲವೊಂದು ಡೌಟ್ನ ನನಗೆ ಕೇಳ್ತಾಯಿದ್ರು, ಕಮೆಂಟ್ ಮಾಡ್ತಾಯಿದ್ರು. ಸೊ ಅದನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೂ ಇನ್ಫಾರ್ಮೇಷನ್ ಶೇರ್ ಆಗೋ ರೀತಿ ಆಗುತ್ತೆ. ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳು, ಸರ್ ನನಗೆ ಒ ಟಿ ಪಿ ಬರ್ತಾ ಇಲ್ಲ, ಯಾವ ನಂಬರಲ್ಲಿ ಲಿಂಕ್ ಆಗಿದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಒ ಟಿ ಪಿ ನಿಮಗೆ ಯಾವ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ನಂಬರ್ ಇರುತ್ತೋ ಆ ನಂಬರ್ಗೆ ಬರುತ್ತೆ. ಆದರೆ ಒ ಟಿ ಪಿ ಕೆಲವೊಬ್ಬರಿಗೆ ಡಿಲೇ ಆಗ್ತಾಯಿದೆ. ಯಾಕೆ ಅಂತಂದರೆ ಸರ್ವರ್ ಇಶ್ಯೂಯಿಂದ ಇವತ್ತು ಒ ಟಿ ಪಿಗೆ ನಾವು ಅಪ್ಲೈ ಮಾಡಿದ್ರೆ ಒ ಟಿ ಪಿ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಬರ್ತಾಯಿದೆ. ಆ ರೀತಿ ಪ್ರಾಬ್ಲಮ್ಗಳು ಆಗ್ತಾಯಿದೆ. ಸೊ ಸ್ಟೂಡೆಂಟ್ಸು ಈಗ ಚೇಂಜ್ ಆಗಿದೆ ಸರ್ವರು, ಈಗ ಒ ಟಿ ಪಿ ಅಪ್ಲೈ ಮಾಡಿದ್ರೆ ಅಪ್ಡೇಟ್ ಆಗಿದೆ, ಆದ ತಕ್ಷಣವೇ ಬರುತ್ತೆ. ಇನ್ನು ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳು, ಸರ್ ನನಗೆ ಒ ಟಿ ಪಿ ಬರ್ತಾಯಿದೆ, ಆದರೆ ಅದನ್ನ ಯಾವಾಗ ಅಪ್ಲೈ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಕೇಳ್ತಿದ್ರು. ಅದನ್ನ ಒ ಟಿ ಪಿನ ನೀವು ಇವತ್ತು ಅಪ್ಲೈ ಮಾಡಿದ್ರೆ ಅಂದರೆ ಇವತ್ತು ಸಾಯಂಕಾಲ 12 ಗಂಟೆ ತನಕ ಮಾತ್ರ ಅದು ಆ್ಯಕ್ಟಿವ್ ಆಗಿರುತ್ತೆ. ಇವತ್ತು ಸಾಯಂಕಾಲ 12 ಗಂಟೆ ಆಗಿದ ನೆಕ್ಸ್ಟ್ ಮಿನಿಟಿಂದನೇ ಮತ್ತೆ ನೀವು ಅಪ್ಲೈ ಮಾಡಿಬಿಟ್ಟು ಒ ಟಿ ಪಿನ ಜನ್ರೇಟ್ ಮಾಡ್ಕೊಬೇಕಾಗಿರುತ್ತೆ. ಈ ರೀತಿ ಯಾಕೆ ಮಾಡಿದ್ದಾರೆ ಅಂತಂದರೆ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ನ ಅವರು ಸೆಕ್ಯೂರ್ ಇರೋಕ್ಕೋಸ್ಕರವಾಗಿ ನಿಮಗೆ ಈ ಥರ ಎಲ್ಲ ಮಾಡಿದ್ದಾರೆ. ಮತ್ತು ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳು ಕೇಳ್ತಾಯಿದ್ರು, ಸರ್ ನಮ್ಮ ನಂಬರ್ನ ಅಪ್ಡೇಟ್ ಮಾಡೋಕ್ಕಾಗೋದಿಲ್ವಾ ಅಂತ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿತ್ತು. ನೋಡಿ, ಹಿಂಗೆ ಸ್ಟೂಡೆಂಟ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿಕೊಂಡು ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ನಿಮಗೆ ಪ್ರೈಮರಿ ನಂಬರು, ಸೆಕೆಂಡರಿ ನಂಬರು ಮತ್ತು ನೆಕ್ಸ್ಟ್ ನಂಬರ್ ತೋರಿಸ್ತಾ ಇರುತ್ತೆ, ನಿಮ್ಮ ಪೇರೆಂಟ್ಸ್ ನಂಬರ್ ತೋರಿಸ್ತಾ ಇರುತ್ತೆ. ನೀವು ಪ್ರೈಮರಿ ನಂಬರ್ನ ಚೇಂಜ್ ಮಾಡಿ ಸೇವ್ ಅಂತ ಸಬ್ಮಿಟ್ ಮಾಡಿ, ಇದರಿಂದ ನಿಮ್ಮ ನಂಬರ್ ಚೇಂಜ್ ಆಗುತ್ತೆ.